ಮತ್ತೆ ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರನ್ನು ಕೂಡ ಒಪ್ಸಿದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋನು ಕೂಡ ಒಪ್ಸಿದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನ್ ಸರ್? ಅದ್ರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು, ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರನ್ನೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕೆಂದರೆ ಶಿವಣ್ಣನ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ, ಅಪ್ಪವ್ರ ಶಿವಣ್ಣನ ಅಷ್ಟು ಚಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ. ಅವ್ರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗೋ ನಿಂದಲು, ನೀನು ಶೂಟಿಂಗ್ ಇಲ್ಲ ಹೋಗೋ, ಬಸ್ಸಲ್ಲಿ ಕುತ್ಕೊಳ್ಳೋದು, ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕುತ್ಕೋತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ, ಗೆಟಪ್ ಮಾಡಿ, ರೆಡಿ ಮಾಡಿ, ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ, ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅವ್ನು. ಬಿಟ್ಟರೆ ಬೇರೆ ನನಗೆ ಇಲ್ಲ ಆಗಲ್ಲಣ್ಣ, ಇದಾಗಲ್ಲ, ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ, ಒಂದು ಲಾಸ್ಟ್ ಶೆಡ್ಯೂಲು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನು ಸ್ವಲ್ಪ ಇಳಿಸೋ, ಇನ್ನೊಂದು 10 kg ಇಳಿಸ್ಬಿಡು ಅಂದರೆ, ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ. 18 ಡೇಸ್ ಇಳಿಸ್ಕೊಂಡ್ಬಿಟ್ಟು ಅವ್ನು 18 kg ಅಷ್ಟು ಇಳಿಸ್ಕೊ ಬಂದ ಅವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ ಆಗೋದು. ಸರ್ ಆಗತ್ತೆ, ಸ್ವಲ್ಪ ಕಮರ್ಷಿಯಲಾಗಿ ಹೋಗ್ತೀನಿ ಸರ್. ನಾನು ತೀರಾ ಬುದ್ಧಿ ಹೇಳೋಕ್ಕಂತೂ ಹೋಗಲ್ಲ. ಅಲ್ಲ 70s, ಎಸ್ 70s ಅಂತಂದರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ. ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿವಾಗಿರ್ತದೆ. ಸೊ ಕಮರ್ಷಿಯಲಾಗಿ, ಯಾಕಂದರೆ ರೀಚ್ ಎಲ್ಲರಿಗೂ ಆಗಬೇಕಲ್ಲ ಸರ್, ಎಲ್ಲ ಕಡೆ ರೀಚ್ ಆಗಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ, ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮಗೆ ಇದಾಗುತ್ತೆ. ಸೊ ಅದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರದ್ದೇ ಆದ ಒಂದು ಇದನ್ನು ಮಾಡಿದ್ವಿ. ಯಾಕೆಂದರೆ ಉದಾಹರಣೆಗೆ ಈಗ ಸಾಂಗ್ ಬರೆಯೋಕ್ಕೆ ಕೊಟ್ಟೆ ನಾನು, ಚಂದ್ರಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡು ತಂಡಲ ತ್ರಿಬಲ್ ಅವರು ಬರೀತಿದ್ದಾರೆ. ಎಲ್ಲ ಸಾಂಗು ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತು ಮಂಜು ನಮ್ಮ ಹುಡುಗ ಅವನೊಂದು ಬರ್ದಿದ್ದಾನೆ. 4 ಸಾಂಗ್ ನಾನು ಬರ್ದೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ. ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡಿದ್ದಾರೆ. ತಮಿಳ್ ಬಂದು ಮದನ್ ಕರ್ಕಿ ವೈರ್ಮುತ್ತು ಅವ್ರ ಮಗ ಮಾಡಿದ್ದಾರೆ. ಆ್ಯಂಡ್ ಹಿಂದಿ ಬಂದು ರಕೀಬ್ ಆಲಮ್ ಅಂತ. ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್. ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಮೆಂಟಿಗೆ ನಮಗೆ ತಕ್ಕಂತೆ, ಸ್ಕ್ರೀನ್ ಪ್ರೆಸೆನ್ಸ್ಗೆ ತಕ್ಕಂತೆ ಮಾಡ್ತಿರ್ತೀನಿ. ಎಸ್ ಸರ್. ಸರ್ ಇಲ್ಲ ಅಂದರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್, ಯಾಕೆಂದರೆ ತಾಯಿ ದೇವರು. ಓಕೆ, ಇದನ್ನು ಬೇರೆ ಥರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸೇ ಧ್ರುವವ್ರು ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸು. ನನಗೆ ಪ್ರತಿ ಸಾರಿ ನಾನು ಅರ್ಜುನವ್ರು ಅವಾಗಲೇ ಹೇಳಿದ್ರು, ನೋಡಿದ್ರೆ ತುಂಬ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ. ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ಸುಮಾರು ಒಂದು 50 ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ. ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ, ಹಗಲು ರಾತ್ರಿ ನಾನು ನೋಡಲ್ಲ. ಸೊ ಧ್ರುವರ್ ನೋಡಿದ್ರೆ, ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವರ್ನ ಈ ಸಿನಿಮಾದಲ್ಲಿ ನೋಡಿದ್ರೆ, ನಾನು ಅವನ ಥರ ಹುಟ್ಟಬೇಕಾಗಿದ್ದು ಗುರು, ಅವನ ಥರ ಬದುಕಬೇಕು ಗುರು, ಅವನ ಥರ ಬಾಳ್ಬೇಕು ಗುರು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ. ಅಂದರೆ ಅಷ್ಟು ಎಮೋಷನ್ಸ್ ಇದೆ ಸರ್. ಆ ಪಾತ್ರನೇ ಎಮೋಷನ್ನಾಗಿ ತೊಗೊಂಡೋಗಿದ್ದೀನಿ ಇದರಲ್ಲಿ. ಮೇಡಮ್ ನಮಸ್ಕಾರ, ಹೆಂಗಿದ್ದೀರಿ? ಓಕೆ. ಪ್ರೇಮ್, ಧ್ರುವ ಅಂಡ್ ಸುಪ್ರೀತ್, ಎವ್ರಿಬಡಿ ಯು ಆರ್ ಟಾಕಿಂಗ್ ಅಬೌಟ್ ಪ್ರೇಮ್. ನೀವು ಧ್ರುವ ಸರ್ಜಾ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಅಲ್ಲಿ ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. What is your punctuality to bring the movie to theaters? Yeah, thank you madam. ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀನು ಕೇಳ್ಬಿಡ್ತೀವಿ ಅದೇನೆ ಇಲ್ವಾ? ಓಕೆ ಸರ್, ಒಂದು ಸಿನಿಮಾ ಅನ್ನೋದು, ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್, ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಆವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾಯಿದ್ರು ಸರ್, ಒಪ್ಕೋತೀನಿ. ಹೆಂಗೆ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗಲೂ ಹಂಗೆ ಮಾಡೋಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ, ತಗೊಂಬಂದು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕು ಅಂದರೆ ಕ್ವಾಲಿಟಿ ಮಾಡ್ಬೇಕು. ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಒಂದು
ಕ್ವಾಲಿಟಿ ಮಾಡೋಕ್ಕಂತೂ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನಾನು ಹೋಗಿ ಧ್ರುವರ್ಗೆ ಬಾ ಮಗ ನೀನು 3 ಪಿಕ್ಚರ್ ಮಾಡೋ, ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗಬೇಕು ಅಂದರೆ. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶು, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಅಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನೂ ಇದ್ದಾರೆ. ಸಾರಿ ಹೆಸರು ತಪ್ಪು ತಿಳ್ಕೊಬಿಟ್ರಪ್ಪ ಯಾರೋ, ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೇ, ಆಯ್ತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ? ಬನ್ನಿ ಹೇಳ್ತಾ ಇದ್ದಾರೆ ಸರ್. ಮೇಡಮ್ ಏನು ಮಾಡಕ ಮಾಡಬೇಕು ಮೇಡಮ್ ಅಂದ್ರೆ ಎಲ್ಲರೂ ಮೈಕ್ ಇಟ್ಕೊಂಡು ಹೇಳ್ತಾರೆ, ಬಟ್ ನೋಬಡಿ ಡಸ್ ಇಟ್. ಹೌದು ಪ್ರಾಕ್ಟಿಕಲ್, ಬಿ ಪ್ರಾಕ್ಟಿಕಲ್ ಅಷ್ಟೇ ಮೇಡಮ್. ಅದರ ಎವ್ರಿವನ್ ಟೆಲ್ಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ವಾಟ್ ನೆಕ್ಸ್ಟ್? ಮೇಡಮ್ ಇಲ್ಲ ನಾನು ಮೇಡಮ್ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತೆ ಮೇಡಮ್. ಯಾಕೆ ವೈ? ಇಲ್ಲ ಎಲ್ಲ ಹೇಳ್ತಾರೆ, ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಅವ್ರವ್ರ ಕೆಪಾಸಿಟಿ ಮೇಡಮ್. ಒಬ್ಬ ರೈತ, ಈ ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವುದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉತ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನು ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಾ ಕಿತ್ತಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬ ಇವನು ಮಾಡಲೇಬೇಕು. ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು. ಯಾವ್ದು ಮೇಡಮ್? ಕೇಡಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ಅಲ್ಲ ಇವು ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳದ್ನಲ್ಲ ಮೇಡಮ್. ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಪ್ಯಾನ್ ಇಂಡಿಯಾ ಮೇಡಮ್, ಇದು ಬಿಸ್ನೆಸ್ ಸಿನಿಮಾ. ಓಕೆ, business. Language is not Kannada cinema. What business are you giving to Kannada cinema is important. No, what business are you giving to theaters in Kannada cinema is important, right? Yes. Yeah. ಫಸ್ಟ್ ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ, ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ, ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದೀರಾ? ಆಗುತ್ತೆ